ನಮಸ್ತೆ ವೀಕ್ಷಕರೇ, ಇದು ಶಿವ್ಯ ವೇದಿಕಸ್ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವ. ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿಯನ್ನು ಪರಿಚಯಿಸಿದಂತಹ ಎಲ್ಲ ಗುರುವಿಗೂ ನನ್ನ ಶುಭ ವಂದನೆಗಳು. ಜುಲೈ 21 ಗುರು ಪೌರ್ಣಿಮಾ ವಿಶೇಷ. ಅಂದರೆ ವಿದ್ಯಾರ್ಥಿಗಳಿಗೆ ಮೊದಲನೆಯ ಗುರು ದೈವಗುರು ಅಂತ ತಂದೆ ತಾಯಿ ಇದ್ದರೆ, ಪಾಠಶಾಲೆಯಲ್ಲಿ ಮಹಾಗುರು ಅಂತ ಅನಿಸ್ಕೊಳ್ಳೋದು ನಮ್ಮ ಶಿಕ್ಷಕರು. ಗುರು ಪೌರ್ಣಿಮೆ ದಿನ ನಮಗೆ ಬುದ್ಧಿಯನ್ನು ಹೇಳಿಕೊಟ್ಟಂತಹ ಎಲ್ಲ ಶಿಕ್ಷಕರಿಗೂ ವಂದನೆ ಅರ್ಪಿಸುತ್ತಾ ಒಂದು ಚಿಕ್ಕ ಕಾಣಿಕೆ ಕೊಟ್ಟು ಅವರ ಮನ ಉಳಿಸಿ ಆಶೀರ್ವಾದ ಪಡೆದ್ರೆ ನಮಗೆ ಶಿಕ್ಷಣದಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಗುರು ರಾಘವೇಂದ್ರ ಸ್ವಾಮಿ, ಗುರು ಸಾಯಿಬಾಬಾ, ಗುರು ಬುದ್ಧ, ಈ ಎಲ್ಲ ದೇವರನ್ನು ಈ ವಿಶೇಷ ದಿನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಯುವಕರು ಯುವತಿಯರು ಯಾರೇ ಆಗಲಿ ಆಶೀರ್ವಾದ ಪಡ್ಕೊಂಡ್ರೆ ಯಾವುದೇ ರೀತಿಯಾದ ಶಿಕ್ಷಣಕ್ಕೆ ಅಡಚಣೆ ಆಗೋದಿಲ್ಲ. ಶಿಕ್ಷಣ ದೋಷದಲ್ಲಿರುವಂತಹ ವಿದ್ಯಾದೋಷ ಅಂತಾರಲ್ಲ, ಆ ದೋಷ ಕಳೆಯುತ್ತೆ. ಈ ಗುರು ಪೌರ್ಣಿಮೆಯಂದು ನವಗ್ರಹದಲ್ಲಿರುವಂತಹ ಗುರುವಿಗೆ ಹಳದಿ ಬಟ್ಟೆ ದಾನ ಮಾಡಿ, ಹಳದಿ ಹೂವು ದಾನ ಮಾಡಿ. ಹೀಗೆ ಮಾಡೋದ್ರಿಂದ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ದೋಷ ತೀರುತ್ತೆ. ಮನೆ ಕಟ್ಟುವಂತಹ ಸಂದರ್ಭ ಏನಾದರೂ ಇದ್ದರೆ ಬೇಗ ಕಟ್ಬೋದು. ಅದೇ ರೀತಿ ಯಾವ ಮಕ್ಕಳು ಚೆನ್ನಾಗಿ ಓದಬೇಕು ನಾನು ಅಂದ್ಕೊಳ್ತಾರೋ ಅವರು ನಮ್ಮ ಗುರುವಿನ ಆಶೀರ್ವಾದ ಪಡೆದು ಆವತ್ತಿನೊಂದಿನ ಯಾವುದಾದರೂ ಒಂದು ಗುರುವಿಗೆ ತನ್ನಿಂದ ಆದಷ್ಟು ಅವರನ್ನು ಪ್ರೋತ್ಸಾಹಿಸುವಂತಹ ಒಂದು ಕಾಣಿಕೆ ಕೊಟ್ಟು ಅವರನ್ನು ಕೊಂಡಾಡೋದ್ರಿಂದ ಅವ್ರ ಮನ ಉಳಿದು ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದದಿಂದ ನಾವು ತುಂಬ ಚೆನ್ನಾಗಿ ಬರ್ತೀವಿ. ಅದೇ ರೀತಿ ಈ ಗುರು ಪೌರ್ಣಿಮೆ ಅಂದು ನಮ್ಮ ತಂದೆ ತಾಯಿಗೆ ಏನಾದರೂ ಒಂದು ವಿಶೇಷ ಉಡುಗೊರೆಯನ್ನು ಕೊಟ್ಟು ಅವರ ಮನ ಉಳಿಸಿ ಅವರಿಂದಲೂ ಆಶೀರ್ವಾದ ಪಡೆಯೋದ್ರಿಂದ ಗುರು ಪೌರ್ಣಿಮೆ ದಿನ ನಮಗೆ ತುಂಬ ಲಾಭ ಇರುತ್ತೆ. ಅದೇ ರೀತಿ ಗುರು ಅನ್ನೋವರು ಒಂದು ವಿಶೇಷವಾದಂತಹ ದೇವರು. ಅವರಿಂದ ನಾವು ಯಾವುದೇ ರೀತಿಯಾದ ಶಾಪಗಳನ್ನು ಪಡೆಯಬಾರದು. ಹಾಗೇನಾದರೂ ನಾವು ಓದುವ ಸಮಯದಲ್ಲಿ ನಮ್ಮಿಂದ ಏನಾದರೂ ತೊಂದರೆ ಆಗಿ ಅವರಿಂದ ಏನಾದರೂ ಶಾಪ ಪಡೆದಿದ್ದರೆ ಇವತ್ತೊಂದಿನ ಅಂದರೆ ಜುಲೈ 21 ಈ ಗುರು ಪೌರ್ಣಿಮೆಯಂದು ಯಾವುದಾದರೂ ನಮ್ಮ ಶಾಲೆ ಪಕ್ಕದಲ್ಲಿರುವಂಥ ಶಾಲೆಗೆ ಯಾವ ಟೀಚರ್ಸರು ಆಗಿರ್ಬೋದು, ಯಾವ ಮೇಸ್ಟ್ರಾದರೂ ಆಗಿರ್ಬೋದು, ಶಿಕ್ಷಕರು ಅವರನ್ನು ಪ್ರೋತ್ಸಾಹಿಸಿ ಅವ್ರ ಮುಖದಲ್ಲಿ ನಾವು ಮಾತಾಡುವಂಥ ನಗು ಬಂದರೆ ನಾವು ಪಡೆದಿರುವಂತಹ ಏನು ಶಾಪ ಇರುತ್ತಲ್ಲ, ಗುರು ಶಾಪ, ಅದನ್ನು ಒಂದು ಚಿಕ್ಕ ಪರಿಹಾರದ ಮೂಲಕ ತೀರಿಸ್ಕೋಬೋದು. ಅದೇ ರೀತಿ ಗುರು ಅನ್ನೋರಿಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಆ ರೀತಿಯಲ್ಲಿ ನಮ್ಮ ಮಕ್ಕಳಾಗಲಿ ನಮ್ಮ ಮುಂದಿನ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆಗಳು ಬರೋದಿಲ್ಲ. ಆದ್ದರಿಂದ ವಿಶೇಷವಾಗಿ ಈ ಗುರು ಪೌರ್ಣಿಮೆ ದಿನ ಈ ಎಲ್ಲ ಗುರುವಿಗೂ ವಂದನೆಯನ್ನು ಅರ್ಪಿಸುತ್ತಾ ಗುರುವನ್ನು ಮರೆಯದೆ ಇರಿ. ನಮಗೆ ಜ್ಞಾನ ಕೊಟ್ಟಂಥ, ಅರಿವು ಕೊಟ್ಟಂಥ ಗುರುವನ್ನು ನಾವು ಕೊಂಡಾಡೋದರಲ್ಲಿ ತಪ್ಪೇನಿಲ್ಲ. ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯನ್ನು ಪರಿಚಯಿಸುವುದು ಗುರುವಿನ ಕರ್ತವ್ಯವಾದರೆ ಅದನ್ನು ಮರೆಯದೇ ಇರುವುದು ನಮ್ಮ ಕರ್ತವ್ಯ. ನಮಸ್ತೆ. If you like the video, please like, share and subscribe the channel. Thank you.